अस्सलामु अलैकुम, गुड मॉर्निंग, शुभ ಮುಂಜಾನೆ. ಗೋಲ್ಡನ್ ಹೆಲ್ತ್ ಫೌಂಡೇಶನ್ ಕಿನ್ಯಾ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮದ ವೇದಿಕೆಯ ಮೇಲೆ ಮತ್ತು ಮುಂಭಾಗದಲ್ಲಿರತಕ್ಕಂತಹ ಎಲ್ಲ ಗಣ್ಯರೇ, ಬಹುಶಃ ಇವತ್ತು ಆರೋಗ್ಯ ತಪಾಸಣಾ ಕೇಂದ್ರದ ಶಿಲಾನ್ಯಾಸ ಕಾರ್ಯಕ್ರಮ ನಡೆದಿದೆ. ಬಹುಶಃ ಇವತ್ತು ಇದು ಅತಿ ಅಗತ್ಯವಾದಂತಹ ಒಂದು ಕ್ರಮವಾಗಿದೆ. ಪ್ರತಿಯೊಂದು ಗ್ರಾಮಗಳಲ್ಲಿ ಕೂಡ ಹಾಸ್ಪಿಟಲ್ಗಳು, ಕ್ಲಿನಿಕ್ಗಳು, ಆರೋಗ್ಯ ಕೇಂದ್ರಗಳು, ತಪಾಸಣಾ ಕೇಂದ್ರಗಳ ಅಗತ್ಯತೆ ಇದೆ. ಆದರೆ ಖಂಡಿತವಾಗಿಯೂ ಕೂಡ ಇದು ಸಂತೋಷಕರವಾದಂತಹ ವಿಚಾರವಲ್ಲ. ನಾವು ರೋಗವನ್ನು ತಡೆಯುವಂತಹ ಕೆಲಸವನ್ನ ಮಾಡಬೇಕು. ರೋಗಿಗಳನ್ನ ರೋಗ ಮುಕ್ತ ಒಂದು ಸಮಾಜವನ್ನ ನಿರ್ಮಿಸಬೇಕು. ನಮ್ಮಲ್ಲಿರುವಂತಹ ಇವತ್ತು ನೀವು ನೋಡಿದ್ರು ಕೂಡ ಮಾರ್ಕೆಟ್ ಅಲ್ಲಿ ಸಿಗುವಂತಹ ಬೇರೆ ಬೇರೆ ರೀತಿಯ ಪ್ರಾಡಕ್ಟ್ಗಳಲ್ಲಿ ಕೂಡ ಅದು ಮಕ್ಕಳು ತಿನ್ನುವಂತಹ ಪ್ರತಿಯೊಂದು ತಿನಿಸುಗಳಲ್ಲಿ ಕೂಡ ಹೆಚ್ಚಿನದು ರೋಗವನ್ನು ಹರಡುವಂತಹ, ರೋಗ ಬರುವಂತಹ ಬಹಳಷ್ಟು ತಿನಿಸುಗಳನ್ನ ನಮಗೆ ಕಾಣಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇದು ಸರ್ಕಾರದ ಕಣ್ಣು ತಪ್ಪಿಸಿ ಆಗುವಂತಹ ಕೆಲಸ ಯಾವುದೂ ಅಲ್ಲ. ಸರ್ಕಾರ ಕೂಡ ಗಂಭೀರವಾಗಿ ಚಿಂತನೆಯನ್ನ ಮಾಡಬೇಕಾಗುತ್ತೆ. ಇಂತಹ ರೋಗವನ್ನ ಪಸರಿಸುವಂತಹ, ಹರಡುವಂತಹ ಎಲ್ಲ ತಿನಿಸುಗಳನ್ನ ನಿಷೇಧಿಸುವಂತಹ ಒಂದು ಕ್ರಮ ಕರ್ನಾಟಕದ ಸರ್ಕಾರ ತೆಗಿಬೇಕು. ಗಣವತ್ತ ನಮ್ಮ ಸಭಾಧ್ಯಕ್ಷರು ಕೂಡ ಇದ್ದಾರೆ. ಈ ಸಂದರ್ಭದಲ್ಲಿ ಅವರ ಸಮ್ಮುಖದಲ್ಲಿ ನಾನು ಹೇಳ್ತಾ ಇದ್ದೇನೆ. ಅದರ ಜೊತೆಗೆ ನಾವು ಕೂಡ ಜಾಗೃತರಾಗಿಕೊಂಡು ಬೇರೆ ಬೇರೆ ರೀತಿಯ ಆಹಾರಗಳನ್ನು, ನಮ್ಮ ರೋಗವನ್ನು ಹರಡುವಂತಹ, ಪಸರಿಸುವಂತಹ ಇಂತಹ ಎಲ್ಲ ತಿನಿಸುಗಳನ್ನ ಬಹಿಷ್ಕಾರ ಮಾಡುವುದರ ಮೂಲಕ ನಾವೊಂದು ಸುಸಜ್ಜಿತವಾದಂತಹ, ಆರೋಗ್ಯಕರವಾದಂತಹ ಒಂದು ಸಮಾಜವನ್ನ ನಿರ್ಮಾಣ ಆಗಬೇಕು. ಕಿನ್ಯ ಗ್ರಾಮ ಘೋಷಣೆ ಮಾಡಬೇಕು. ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ರೋಗಿ ಇಲ್ಲ ಎಂದು ಘೋಷಣೆ ಮಾಡುವಂತಹ ಒಂದು ಗ್ರಾಮ ಆಗಲಿ. ನಿಮ್ಮ ಏನು ಈ ಯೋಜನೆ ಇದೆ ಅದು ಯಶಸ್ವಿಯಾಗಲಂತ ಈ ಸಂದರ್ಭದಲ್ಲಿ ಹಾರೈಸುತ್ತಾ ಒಂದೆರಡು ಮಾತಿಗೆ ಧನ್ಯವಾದಗಳು.